ಹಾಯ್, ನೀವು KCET ಎಕ್ಸಾಮ್ 2026 ಬರಿಬೇಕು ಅಂತ KCETಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ KCETಯಲ್ಲಿ ಯಾವ ರಿಸರ್ವೇಷನ್ಸ್ ಅಥವಾ ಕೋಟಾಗಳು ಇದಾವೆ, ಆ ಕೋಟಾಗಳನ್ನ ಅಥವಾ ರಿಸರ್ವೇಷನ್ಸ್ ಕ್ಲೇಮ್ ಮಾಡಲಿಕ್ಕೆ ನಿಮ್ಮ ಬಳಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅಥವಾ ಯಾವ್ಯಾವ ಡೀಟೇಲ್ಸ್ ಇರಬೇಕು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ SNQ ಕೋಟಾ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹಾಗೆ ಹೈದರಾಬಾದ್ ಕರ್ನಾಟಕ ಕೋಟಾ, SC ST OBC ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಡೀಟೇಲ್ಸ್ ಏನಿದೆ ಇದನ್ನ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಮೊದಲಾಗಿ SNQ ಕೋಟಾ, ಸೂಪರ್ ನ್ಯೂಮರರಿ ಕೋಟಾ. ಈಗ KCET ಎಕ್ಸಾಮ್ನ ಬರೆದು ಹಲವಾರು ಕೋರ್ಸಸ್ಗಳು ಇದಾವೆ. ಯಾವುದು ಎಂಜಿನಿಯರಿಂಗ್ ಇದೆ, BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ, ಈ ರೀತಿ ಹಲವಾರು ಕೋರ್ಸ್ಗಳು ಇದ್ದಾವೆ. ಈ ಎಲ್ಲ ಕೋರ್ಸ್ಗಳಲ್ಲಿ ಕೇವಲ ಎಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರ ಈ SNQ ಕೋಟಾ ಇರುತ್ತೆ. SNQ ಕೋಟಾ ಸಿಕ್ಕರೆ ಅಡ್ವಾಂಟೇಜ್ ಏನು ಅಂತ ನೀವು ಕೇಳೋದಾದ್ರೆ, ಈಗ ಎಂಜಿನಿಯರಿಂಗ್ ಕೋರ್ಸ್ ಏನಿದೆ ಅದರ ಫೀಸ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಅಥವಾ ಜನರಲ್ ಆಗಿ ಒಬ್ಬ ಕ್ಯಾಂಡಿಡೇಟ್ ಸಿಗೋದು ಅಂತ ಹೇಳಿದ್ರೆ 1,13,000 ಇದೆ. ಈ ವರ್ಷ 1 or 2,000 ಡಿಫರೆನ್ಸ್ ಬಂದರೆ ಬರ್ಬೋದು. ಸೊ 1 lakh ಪ್ಲಸ್ ಫೀಸ್ ಇದೆ. ಅದೇ ಸೀಟ್ ನಿಮಗೆ SNQ ಕೋಟಾ ಅಂಡರ್ ಸಿಕ್ಕರೆ 35,000 to 40,000 ಒಳಗಡೆ ನಿಮ್ಮ ಅಡ್ಮಿಷನ್ ಆಗುತ್ತೆ. ಓಕೆನಾ, ಫಸ್ಟ್ ಇಯರ್ ಅಡ್ಮಿಷನ್ ಆಗುತ್ತೆ. ಅದರ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೈನಲ್ ಇಯರ್ ಎಲ್ಲ ವರ್ಷಗಳಿಗೂ ಕೂಡ ಸೇಮ್ ಫೀಸ್ ಇರುತ್ತೆ. ಅಂದರೆ ಅರೌಂಡ್ 5 to 6 lakh ಖರ್ಚಾಗುವಂತಹ ಕೋರ್ಸ್ ಏನಿದೆ ಎಂಜಿನಿಯರಿಂಗ್ ಕೋರ್ಸ್, ಅದನ್ನು ನೀವು 2,20,000 ಒಳಗಡೆ ಕಂಪ್ಲೀಟ್ ಮಾಡ್ಬೋದು SNQ ಕೋಟಾ ಅಂಡರ್ ಸೀಟ್ ಸಿಕ್ಕರೆ. ಓಕೆನಾ, ನಂತರ ಈ SNQ ಕೋಟಾಕ್ಕೆ ಸಂಬಂಧಿಸಿದಂತೆ ಒಂದು ಖುಷಿ ವಿಚಾರ ಅದನ್ನು ಹೇಳೋದಾದ್ರೆ, ಈ SNQ ಕೋಟಾಕ್ಕೆ ಎಲ್ಲ ಕೆಟಗರಿ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ. ಈಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ನಮಗೆ ಅಷ್ಟಾಗಿ ಯಾವುದು ಫೆಸಿಲಿಟಿ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ, ಸ್ಕಾಲರ್ಶಿಪ್ ಆಯಿತು ಅದೆಲ್ಲ. ಈ SNQ ಕೋಟಾಕ್ಕೆ ನೀವು ಕೂಡ ಎಲಿಜಿಬಲ್. ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ. ಓಕೆನಾ, ಅಂದರೆ ಕೆಟಗರಿನ ಕನ್ಸಿಡರ್ ಮಾಡಲ್ಲ, ಯಾವುದೇ ಕೆಟಗರಿ ಆಗಿರಲಿ, ಅಂದರೆ ಜನರಲ್ ಮೆರಿಟ್, OBC ಯಾವುದೇ ಕೆಟಗರಿ ಆಗಿರಲಿ, ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಈ SNQ ಕೋಟಾಕ್ಕೆ ಎಲಿಜಿಬಲ್. ಹಾಗಂತ ಎಲಿಜಿಬಲ್ ಇದ್ದವರಿಗೆ ಎಲ್ರಿಗೂ ಕೂಡ ಈ ಒಂದು SNQ ಕೋಟಾ ಅಂಡರೇ ಸೀಟ್ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇದೊಂದು ರೀತಿ ಲಕ್ ರೀತಿ, ನಿಮ್ಮ ಲಕ್ ಚೆನ್ನಾಗಿದ್ರೆ ಸಿಕ್ಬಿಡುತ್ತೆ. ಓಕೆನಾ, ಸೊ ಈ SNQ ಕೋಟಾಕ್ಕೆ ಡಾಕ್ಯುಮೆಂಟ್ ಏನು ಬೇಕು ಅಂತ ನೀವು ಕೇಳೋದಾದ್ರೆ, ನಿಮ್ಮ ಫ್ಯಾಮಿಲಿ ಇನ್ಕಮ್ ತೋರಿಸುವಂತಹ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಅದು ಕೂಡ ಈ ವರ್ಷ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್. 2026ರಲ್ಲಿ ವ್ಯಾಲಿಡ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ಬೇಕು. ಅದಂದ್ರೆ ಅಪ್ಲಿಕೇಶನ್ ಅಲ್ಲಿ RD ನಂಬರ್ನ ಎಂಟರ್ ಮಾಡೋದಕ್ಕೆ ಕೊಡ್ತಾರೆ. ಸೊ ನಿಮ್ಮ ಇನ್ಕಮ್ ಕೋಟಾಕ್ಕೆ ನೀವು ಅಂದರೆ ಇನ್ಕಮ್ ರಿಲೇಟೆಡ್ SNQ ಕೋಟಾಕ್ಕೆ ಎಲಿಜಿಬಲ್ ಇದ್ರೆ ನೀವೇನು ಮಾಡ್ತೀರಾ, ನಿಮ್ಮ ಇನ್ಕಮ್ ಡೀಟೇಲ್ಸ್ ಏನಾದ್ರು ಅದನ್ನು ಎಂಟರ್ ಮಾಡ್ತೀರಾ, ಅಂದರೆ RD ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ತೀರಾ. ಸಬ್ಮಿಟ್ ಮಾಡಿದ ನಂತರ ಕಂದಾಯ ಇಲಾಖೆಯಿಂದ ಡೈರೆಕ್ಟ್ ಆಗಿ ಕೇಳಿದವರು ನಿಮ್ಮ ಇನ್ಕಮ್ ಎಷ್ಟು ಇದರ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಓಕೆನಾ, ಸೆಪರೇಟ್ ಅಪ್ಲಿಕೇಶನ್ ಅಂತ ಹೇಳಿಲ್ಲ. ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಇನ್ಕಮ್ ಡೀಟೇಲ್ಸ್ ಏನು ಕೊಟ್ಟಿರ್ತೀರಾ ಅದರ ಆಧಾರದ ಮೇಲೆ ನೀವು SNQ ಕೋಟಾಕ್ಕೆ ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡ್ತಾರೆ ಕೇಳಿದವರು. ಸೊ SNQ ಕೋಟಾ ಬಗ್ಗೆ ಡೀಟೇಲ್ ಆಗಿ ಗೊತ್ತಾಯ್ತು ಅಂತ ಅನ್ಸುತ್ತೆ. ಇದೇ ರೀತಿ ಮುಂದೆ ಹೇಳುವ ವಿಷಯ ಕೂಡ ಅರ್ಥ ಆಗುತ್ತೆ, ಹೆಲ್ಪ್ ಕೂಡ ಆಗುತ್ತೆ. ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಿರಿ, ಇಲ್ಲದಿದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ಮುಂದಿನ ವಿಷಯ ಅಂತ ಹೇಳಿದ್ರೆ ಕನ್ನಡ ಮೀಡಿಯಂ ಕೋಟಾ. ಕನ್ನಡ ಮೀಡಿಯಂ ಕೋಟಾ ಯಾರಿಗೆ ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಂಪೂರ್ಣವಾಗಿ 10 years ಕನ್ನಡ ಮೀಡಿಯಂ ಸ್ಟಡಿ ಮಾಡಿದರೆ ಅಂಥವರು, ಅಂದರೆ ಅಂತಹ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕೋಟಾಕ್ಕೆ ಎಲಿಜಿಬಲ್. ಓಕೆನಾ, ಈಗ ಯಾವುದಾದ್ರು ವಿದ್ಯಾರ್ಥಿಗಳು ನಾನು 8 years ಸ್ಟಡಿ ಮಾಡಿದ್ದೀನಿ, 2 ವರ್ಷ ಇಂಗ್ಲೀಷ್ ಮೀಡಿಯಂ ಸ್ಟಡಿ ಮಾಡಿದ್ದೀನಿ, ನಾನು ಎಲಿಜಿಬಲ್ ನೀವು ಕೇಳಿದ್ರೆ ಇಲ್ಲ. ಕಂಪ್ಲೀಟ್ ಆಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ 10 ವರ್ಷ ಕನ್ನಡ ಮೀಡಿಯಮಲ್ಲಿ ಮಾತ್ರ ಸ್ಟಡಿ ಮಾಡಿದರೆ ಈ ಕನ್ನಡ ಮೀಡಿಯಂ ಕೋಟಾಕ್ಕೆ ನೀವು ಎಲಿಜಿಬಲ್. ನಂತರ ನೀವು ಸ್ಟಡಿ ಮಾಡಿದ್ರೆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು. ಅಂದರೆ ನೀವು 10 ವರ್ಷಗಳ ಕಾಲ ಕನ್ನಡ ಮೀಡಿಯಮಲ್ಲೇ ಸ್ಟಡಿ ಮಾಡಿದ್ರೆ, ಬೇರೆ ಬೇರೆ ಸ್ಕೂಲ್ಗಳ ಸ್ಟಡಿ ಮಾಡಿದ್ರೆ ಆ ಸ್ಕೂಲ್ಗಳಿಗೆ ಹೋಗಿ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು. ನಂತರ ಆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರ ಮೇಲೆ BEO ಆಫೀಸರ್ ಅವರ ಸಿಗ್ನೇಚರ್ನ ಪಡೆದುಕೊಳ್ಬೇಕು. ಯಾವ ಸ್ಕೂಲ್ ಸ್ಟಡಿ ಮಾಡಿದ್ರೋ ಆ ಸ್ಕೂಲ್ಗೆ ಸಂಬಂಧಂತಹ BEO ಆಫೀಸರ್ ಏನಿರ್ತಾರೆ, BEO ಆಫೀಸಿಗೆ ಹೋಗಿ ಅಲ್ಲವರು ಅದಕ್ಕೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಆ ಸಿಗ್ನೇಚರ್ನ ಪಡೆದುಕೊಳ್ಬೇಕು. ಓಕೆನಾ, ನಂತರ ರೂರಲ್ ಕೋಟಾ. ರೂರಲ್ ಕೋಟಾ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ,
ಓಕೆ, ಕನ್ನಡ ಮೀಡಿಯಂ ಕೋಟಾದಿಂದ ಏನು ಅಡ್ವಾಂಟೇಜ್ ಅದನ್ನು ಕೂಡ ಹೇಳ್ತೀನಿ. ಮೊದಲಿಗೆ ರೂರಲ್ ಕೋಟಾನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಯಾವ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ 10 ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ರೆ ಅಂತಹ ವಿದ್ಯಾರ್ಥಿಗಳು ರೂರಲ್ ಕೋಟಾಕ್ಕೆ ಎಲಿಜಿಬಲ್. ಓಕೆನಾ, ಕಂಪ್ಲೀಟ್ ಆಗಿ 10 ವರ್ಷ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲ್ಗಳಲ್ಲೇ ಸ್ಟಡಿ ಮಾಡಿರಬೇಕು. ಹಾಗಿದ್ರೆ ಮಾತ್ರ ಎಲಿಜಿಬಲ್. 1 ಇಯರ್ ಬೇರೆ ಸ್ಕೂಲ್ ಸ್ಟಡಿ ಮಾಡಿದ್ದೀನಿ ಅಂದರೆ ರೂರಲ್ ಏರಿಯಾದಲ್ಲಿ ಬರದೇ ಇರುವಂತಹ ಸ್ಕೂಲ್ ಸ್ಟಡಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವು ಎಲಿಜಿಬಲ್ ಇರಲ್ಲ. ರೂರಲ್ ಏರಿಯಾದಲ್ಲಿ ಬರುವಂಥ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದರೆ ಮಾತ್ರ ರೂರಲ್ ಕೋಟಾಕ್ಕೆ ಎಲಿಜಿಬಲ್. ಈಗ ರೂರಲ್ ಕೋಟಾ ಹಾಗೆ ಕನ್ನಡ ಮೀಡಿಯಂ ಕೋಟಾ, ಈ ಕೋಟಾ ಸಿಗೋದ್ರಿಂದ ಅಥವಾ ರಿಸರ್ವೇಷನ್ಗೆ ನಾವು ಎಲಿಜಿಬಲ್ ಆಗೋದ್ರಿಂದ ಅಡ್ವಾಂಟೇಜ್ ಏನು ಅಂತ ನೀವು ಕೇಳೋದಾದರೆ, ಈಗ ಒಂದು ಕಾಲೇಜ್ ಇದೆ ಅಂತ ತಿಳ್ಕೊಳ್ಳೋಣ. ಯಾವುದೇ ಕಾಲೇಜ್ ಆಗಿರಲಿ, ಅಂದರೆ ಎಂಜಿನಿಯರಿಂಗ್ ಕೋರ್ಸ್ಗೆ ಸಂಬಂಧ ಒಂದು ಕಾಲೇಜ್. ಆ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂತಿದೆ, ಬಟ್ ರ್ಯಾಂಕ್ ತುಂಬ ಚೆನ್ನಾಗಿ ಬಂದಿಲ್ಲ. ಓಕೆನಾ, ಅಂದರೆ ಆ ಕಾಲೇಜ್ನ ಕಟ್ ಆಫ್ ಒಂದು 5000 ಇದೆ ಅಂತ ಅಂದ್ಕೊಳ್ಳೋಣ. 5000 ಕಟ್ ಆಫ್, ನಿಮ್ಮ ರ್ಯಾಂಕ್ ಬಂದಿರೋದು ಒಂದು 6000 ಅಂತ ಅಂದ್ಕೊಳ್ಳೋಣ. ಆ ಟೈಮಲ್ಲಿ ನಿಮ್ಮ ಬಳಿ ಕನ್ನಡ ಮೀಡಿಯಂ ಕೋಟಾ ಇದ್ದರೆ ಅಥವಾ ಈ ರೂರಲ್ ಕೋಟಾ ಇದ್ದರೆ ಆವಾಗ ನಿಮ್ಮ ರ್ಯಾಂಕ್ 6000 ಇದ್ದರೂ ಕೂಡ ನಿಮಗೆ ಅಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ರ್ಯಾಂಕ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸ್ ಇರುತ್ತೆ, ಈ ರಿಸರ್ವೇಷನ್ಸ್ ನಿಮ್ಮ ಬಳಿ ಇರೋದ್ರಿಂದ. ಸೊ ನೀವು ಎಲಿಜಿಬಲ್ ಇದ್ದರೆ ತಪ್ಪದೆ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾವನ್ನು ಕ್ಲೇಮ್ ಮಾಡಿ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆ, ನಂತರ ರೂರಲ್ ಕೋಟಾ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ ಅದಕ್ಕೂ ಕೂಡ ನೀವು ಯಾವ್ಯಾವ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದಿರೋ ಅಲ್ಲಿ ಹೋಗಿ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೇಕು. ಅದ್ರ ಮೇಲೆ ಕೂಡ BEO ಆಫೀಸರ್ ಏನಿದ್ದಾರೆ ಅವರ ಸಿಗ್ನೇಚರ್ನ ಪಡೆದುಕೊಳ್ಬೇಕು. ಓಕೆ, ಅದರ ನಂತರ ಹೈದರಾಬಾದ್ ಕರ್ನಾಟಕ ಕೋಟಾ, ಇದು ಎಲ್ರಿಗೂ ಕೂಡ ಅಪ್ಲೈ ಆಗಲ್ಲ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದವರಾಗಿದ್ದರೆ ಈ ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಳ್ಳಿ. ಅಂದರೆ 371J ಸರ್ಟಿಫಿಕೇಟ್ ಅಂತ ಇರುತ್ತೆ. ಓಕೆನಾ, ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದವರಾಗಿದ್ದರೆ ಆ ಸರ್ಟಿಫಿಕೇಟನ್ನು ಕೊಡ್ತಾರೆ. ತಹಸೀಲ್ದಾರ್ ಆಫೀಸಿಗೆ ಹೋಗಿ ಆ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ. ಅದ್ರ ಮೇಲೆ ಕೂಡ RD ನಂಬರ್ ಅಂತ ಇರುತ್ತೆ. ಸೊ ಹೈದರಾಬಾದ್ ಕರ್ನಾಟಕ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀನಿ ಎಸ್ ಅಂತ ಕೊಟ್ಟ ನಂತರ ಅಲ್ಲಿ RD ನಂಬರನ್ನು ಎಂಟರ್ ಮಾಡೋದಕ್ಕೆ ಕೊಡ್ತಾರೆ. ಅಲ್ಲಿ RD ನಂಬರನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ಕೇಳಿದ್ರು ಡೈರೆಕ್ಟ್ ಆಗಿ ಅದನ್ನು ವೆರಿಫೈ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ತಿಳಿಸ್ತಾರೆ. ಸರ್ಟಿಫಿಕೇಟ್ ಇದೆ ಅಂತ ಹೇಳಿದ್ರೆ ನೀವು ಎಲಿಜಿಬಲ್ ಇದ್ದೇ ಇರ್ತೀರ. ಓಕೆ, ಸೊ ಇದಿಷ್ಟು ವಿಷಯ ಆಗಿತ್ತು. ಅದ್ರ ಜೊತೆಗೆ SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಫೀಸ್ ರೆಡ್ಯೂಸ್ ಆಗುತ್ತೆ. ಯಾವುದೇ ಕೋರ್ಸ್ ಆಗಿರಲಿ ಫೀಸ್ ಕಡಿಮೆ ಆಗುತ್ತೆ. ಸೊ ನೀವು SC ST ಅಥವಾ ಕ್ಯಾಟಗರಿ 1 ಅಂಡರ್ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿದ್ದರೆ ಹಾಗೆ OBC ವಿದ್ಯಾರ್ಥಿಗಳಾಗಿದ್ದರೆ ನೀವೇನು ಮಾಡ್ತೀರಾ, ಈ ಕಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಪಡೆದು ಇಟ್ಕೊಂಡಿರಿ. ಯಾಕಂತ ಹೇಳಿದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ದರೆ ನಿಮಗೆ ಫೀಸ್ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನು ರೆಡಿ ಮಾಡಿಸಿ ಇಟ್ಕೊಂಡಿರಿ. ಓಕೆ, ಸೊ ಇದಿಷ್ಟು ವಿಷಯ ಆಗಿತ್ತು. ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಾಟ್ಸಪ್ ಚಾನಲ್ ಇದೆ, ತಪ್ಪದೆ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸಲ್ಲಿ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.